ಇವತ್ತು ಕರ್ನಾಟಕ ರಾಜಕಾರಣ ಒಂದು ರೀತಿಯ ಅಸಹ್ಯ ಬರೋ ರೀತಿಯಲ್ಲಿ ಇದೆ. ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಕೂಡ ನೇರ ಗುಂಪುಗಾರಿಕೆ ಕಾಣ್ತಾ ಇದೆ. ಜನ ಈ ರೀತಿ ರಾಜಕೀಯ ಪಕ್ಷಗಳ ಬಗ್ಗೆ ಇಷ್ಟು ಬಹಿರಂಗವಾಗಿ ಬಡದಾಟ ಮಾಡ್ತಾ ಇದ್ದದ್ದು ಎಂದೆಂದೆಂದೆಂದು ರಾಜ್ಯ ಜನ ಕಂಡಿರಲಿಲ್ಲ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಇದಕ್ಕೆ ಜನವೇ ತೀರ್ಮಾನ ಮಾಡಬೇಕು. ಯಾಕಂತಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಎಷ್ಟೇ ನಾವು ಬಡದಾಡಿದ್ರು ಕೂಡ ಚುನಾವಣೆ ಸಂದರ್ಭ ನಾವು ಒಂದಾಗ್ತೀವಿ. ನೋಡಿ, ಲೋಕಸಭೆಯಲ್ಲಿ 25 ಬಿಜೆಪಿ ಸೀಟ್ ಇತ್ತು, 17 ಇಳಿಸಿದ್ದೀವಿ. ಮೊನ್ನೆ ನಡೆದಂತಹ 3 ಅಸೆಂಬ್ಲಿ ಚುನಾವಣೆಗಳಲ್ಲಿ ನಾವು ಗೆದ್ದಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಜನ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಈ ಕಾಂಗ್ರೆಸ್ ಪೂರ ಭ್ರಷ್ಟಾಚಾರದಲ್ಲಿ ತೊಡಗೋಗಿದೆ. ಅದು ಮೂಡ ಹಗರಣ ಇರ್ಬೋದು, ಅಥವಾ ಸರದಿ ಕೊಲೆಗಳಿರ್ಬೋದು, ದರ ಏರಿಸಿರೋದಿರ್ಬೋದು. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ ರಾಜ್ಯದಲ್ಲಿ ಮತ್ತೆ ಬರಲ್ಲ ಅನ್ನೋಂಥ ಮಾತನ್ನ ಬಿಜೆಪಿ ಹೇಳ್ತಾ ಇದೆ. JDS ನೀವು ನೋಡ್ತಾ ಇದ್ದೀರಿ, GT ದೇವೇಗೌಡರು, ಕುಮಾರಸ್ವಾಮಿ, ಅದಕ್ಕೆ ನಡೀತಾನೆ ಇದೆ ನಮ್ಮ ಮಾಮೂಲಿ ಅನ್ನೋಂಥ ಮಾತು ಅವರೇ ಹೇಳ್ತಾ ಇದ್ದಾರೆ. ಆದ್ರೆ ಜನ ತೀರ್ಮಾನ ಮಾಡ್ಬೇಕಿದಕ್ಕೆ. ಇಷ್ಟರ ಮಟ್ಟಿಗೆ ಬಹಿರಂಗವಾಗಿ ಅಧಿಕಾರಕ್ಕೋಸ್ಕರ ಕಿತ್ತಾಟ. ಒಂದ್ ಕಡೆ ಸಿದ್ದರಾಮಯ್ಯನವರು ಜೊತೆಗಿರೋರು 5 ವರ್ಷ ಇವರೇ ಮುಖ್ಯಮಂತ್ರಿ, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಎಷ್ಟು ದಿನ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ DK ಶಿವಕುಮಾರ್ ಕಡೆ ಹೇಳ್ತಾ ಇದ್ದಾರೆ ನಾವು ಸಮಯ ಹಂಚಿಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಹೇಳಿದ್ರು ಯಾವುದು ಹಂಚಿಕೊಂಡಿಲ್ಲ, ಹಂಚಿಲ್ಲ ಅಂದ್ರೆ ಇಲ್ಲ. ಈ ರೀತಿ ವಿಚಿತ್ರ ಹೇಳಿಕೆಗಳು ಕಾಂಗ್ರೆಸ್ನಲ್ಲಿ ಬರ್ತಾ ಇದೆ. ಗೊತ್ತಿಲ್ಲ ಈ ಸರ್ಕಾರ ಎಲ್ಲಿ ಎಷ್ಟು ದಿನ ಇರುತ್ತೋ ಎಷ್ಟು ದಿನ ಇರಲ್ವೋ ಗೊತ್ತಿಲ್ಲ.